ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಂಬಂಧ ವೈದ್ಯಕೀಯ ಸಂಘ ಇವತ್ತು ಮುಷ್ಕರ ನಡೆಸುವುದಕ್ಕೆ ಮುಂದಾಗಿದೆ. ಹೀಗಾಗಿ ದೇಶದಾದ್ಯಂತ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ವೈದ್ಯಕೀಯ ಸೇವೆಯನ್ನು ಹೊರತುಪಡಿಸಿದರೆ ಉಳಿದ ಯಾವುದೇ ಸೇವೆಗಳು ಲಭ್ಯ ಇರುವುದಿಲ್ಲ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಒಪಿಡಿ ಬಂದಿರಲಿದ್ದು ಎಮರ್ಜೆನ್ಸಿ ಪೇಷಂಟ್ಗೆ ಮಾತ್ರ ಟ್ರೀಟ್ಮೆಂಟ್ ಸಿಗಲಿದೆ. ಎಲ್ಲಾ ವೈದ್ಯರು ಒಪಿಡಿ ಸೇವೆಗಳಿಗೆ ಹಾಜರಾಗದೆ ಐಎಂಎ, ಫ್ರೀಡಂ ಪಾರ್ಕ್ಗಳಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ಇನ್ನು ಸರ್ಕಾರಿ ವೈದ್ಯರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಎಮರ್ಜೆನ್ಸಿ ಸೇವೆಯನ್ನ ಮಾತ್ರ ನೀಡಲಿದ್ದಾರೆ. ಟ್ರೈನಿ ವೈದ್ಯೆಯ ಹತ್ಯೆ ಅತ್ಯಾಚಾರ ಖಂಡಿಸಿ ಶಿವಾಜಿನಗರದ ಅಟಲ್ ಬಿಹಾರಿ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು. ಕ್ಯಾಂಡಲ್ ಹಿಡಿದು ವೈದ್ಯ ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಆಗ್ರಹಿಸಿದರು. ಬೋರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿ 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಾಥಾ ನಡೆಸಿದರು. ಇಂದು ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ರಾಷ್ಟ್ರವ್ಯಾಪಿ ಮುಷ್ಕರ ನಡೆಯಲಿದೆ. ಹಿನ್ನೆಲೆ ರಾಜ್ಯಾದ್ಯಂತ ಎಲ್ಲಾ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ರಜೆ ಮಂಜೂರು ಮಾಡದಂತೆ ಆರೋಗ್ಯ ಇಲಾಖೆ ಆದೇಶಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಗೆ ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಎಲ್ಲಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ವಹಿಸುವಂತೆ ಸೂಚನೆಯನ್ನು ನೀಡಿದೆ. ತುರ್ತು ವೈದ್ಯಕೀಯ ಸೇವೆಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವಂತೆ ಹೇಳಿದೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನಿಂದ ಬಂದ್ಗೆ ಕರೆ ಕೊಟ್ಟಂತಹ ಹಿನ್ನೆಲೆ ಹುಬ್ಬಳ್ಳಿಯ ವಿವಿಧ ಆಸ್ಪತ್ರೆಗಳು ಬಂದ್ಗೆ ಬೆಂಬಲ ಕೊಟ್ಟಿವೆ. 24 ತಾಸುಗಳ ವೈದ್ಯಕೀಯ ಸೇವೆಯ ಬಂದ್ಗೆ ಕರೆ ಕೊಡಲಾಗಿದೆ. ಸರ್ಕಾರಿ ಆಸ್ಪತ್ರೆ, ವೈದ್ಯಕೀಯ ಕಾಲೇಜು, ಖಾಸಗಿ ಆಸ್ಪತ್ರೆ, ಕ್ಲಿನಿಕ್ಗಳು ಬಂದ್ ಆಗುವ ಸಾಧ್ಯತೆ ಇದೆ. ತುರ್ತು ಸೇವೆಯನ್ನು ಹೊರತುಪಡಿಸಿ ಎಲ್ಲಾ ವೈದ್ಯಕೀಯ ಸೇವೆ ಬಂದ್ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯದ ಸ್ಟಾಬ್ಲಾಗ್ ಮೊದಲ ಎಲಿಮೆಂಟ್ ಅಳವಡಿಕೆ ಯಶಸ್ವಿಯಾಗಿದೆ. ತಜ್ಞ ಕನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಮೊದಲ ಪ್ರಯತ್ನ ಯಶಸ್ವಿಯಾಗ್ತಿದ್ದಂತೆ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ಯಶಸ್ವಿಗೆ ಶ್ರಮಿಸಿದ ತಜ್ಞ ಕನಯ್ಯ ನಾಯ್ಡು, ಇಂಜಿನಿಯರ್ಸ್ಗಳು ಹಾಗೂ ಸಿಬ್ಬಂದಿಗೆ ಸಚಿವ ಶಿವರಾಜ್ ತಂಗಡಗಿ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಸಿಹಿಯನ್ನ ತಿನ್ನಿಸಿದ್ರು. ತುಂಗಭದ್ರಾ ಗೇಟ್ ಅಳವಡಿಕೆ ಸಕ್ಸಸ್ ಆಗ್ತಿದ್ದಂತೆ ಸಚಿವ ಶಿವರಾಜ್ ತಂಗಡಗಿ ಸಂತಸವನ್ನು ವ್ಯಕ್ತಪಡಿಸಿದ್ರು. ಹಲವಾರು ಅಡ್ಡಿ ಆತಂಕಗಳ ಮಧ್ಯೆಯೇ ಯಶಸ್ವಿಯಾಗಿ ಗೇಟ್ ಅಳವಡಿಕೆ ಮಾಡಲಾಗಿದೆ. ಈಗ 70 ಟಿಎಂಸಿ ನೀರು ನಿಲ್ಲುತ್ತೆ. ಮತ್ತೆ ಮಳೆಯಾಗಿ ಡ್ಯಾಂ ಭರ್ತಿಯಾಗುತ್ತೆ. ಇದರಿಂದ ರೈತರ ಬೆಳೆಗೆ ನೀರು ಸಿಗಲಿದೆ. ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲು ಬರ್ತಾರೆ ಅಂತ ಹೇಳಿದ್ರು. ಇವತ್ತು ಶಿವರಾಜ್ ತಂಗಡಿ ಅವರು ನಮ್ಮೊಂದಿಗೆ ಈ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಈಗ ನೀವು ಕಾರ್ಯಾಚರಣೆಯಲ್ಲಿ ಸಕ್ಸಸ್ ಆಗಿದ್ದೀರಿ, ಇನ್ನು ಏನು ಸಕ್ಸಸ್ಗೆ ಏನು ಇನ್ನಷ್ಟು ನಿರೀಕ್ಷೆ ಮಾಡ್ತೀವಿ ಸರ್? ನಾವು ಇವತ್ತು ಸಕ್ಸಸ್ ಆಗಲಿಕ್ಕೆ ಜಿಂದಾಲಿನ ಎಲ್ಲ ಕಾರ್ಮಿಕರು, ವರ್ಕರು ಮತ್ತು ಎಂಜಿನಿಯರ್ಸು, ಹಿಂದೂಸ್ತಾನ್ ಮತ್ತು ನಾರಾಯಣ, ಆ 3 ಎಂಜಿನಿಯರಿಂಗ್ ಟೀಮಿಗೆ ಮತ್ತು ಆ 3 ಕಾರ್ಮಿಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳು, ಬೋರ್ಡಿನ ಅಧಿಕಾರಿಗಳಿರ್ಬೋದು ಮತ್ತು ಈ ಭಾಗದೊಳಗೆ ಬರುವಂಥ ಎಲ್ಲ ಜನಪ್ರತಿನಿಧಿಗಳು, ಲೋಕಸಭಾ ಸದಸ್ಯರು, ಕಾಡಾದ ಅಧ್ಯಕ್ಷರು ಮತ್ತು ಅದರ ಜೊತೆಗೆ ಭಾಳ ವಿಶೇಷವಾಗಿ ಕನ್ನಯ್ಯ ನಾಯ್ಡು ಅವರು ಭಾಳ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ಇದು ಒಂದು ಚಾಲೆಂಜಿಂಗ್, ರಾಜ್ಯದೊಳಗೆ ಅಷ್ಟೇ ಅಲ್ಲೇ ದೇಶದೊಳಗೆ ಹರಿಯುವ ನೀರಿನೊಳಗೆ ಎಲಿಮೆಂಟ್ಸ್ ಕುಣಿಸೋದಿದೆಯಲ್ಲ, ಅದೊಂದು ಚಾಲೆಂಜಿಂಗ್ ಸಬ್ಜೆಕ್ಟ್. ಇವತ್ತು ಅದನ್ನು ಚಾಲೆಂಜಿಂಗ್ ಸಬ್ಜೆಕ್ಟನ್ನು ನಾವು ನಿಶ್ಚಿತವಾಗಲೂ ಸಕ್ಸಸ್ ಆಗಿದ್ದೀವಿ. ಏನೇನು ಅಡ್ಡಿಗಳು ಬಂದು ಹಾಗಾದರೆ? ಏನು ಅಡ್ಡಿಗಳು ಬಂದವು? 2 ದಿವಸ ಅಡ್ಡಿಗಳನ್ನು ನೀವು ನೋಡಿದಿರಿ. ಫಸ್ಟ್ ಸತಿ ನಾವು ಅದನ್ನು ಮೇಲಿದೊಂದು ಇದಿತ್ತು ನಮ್ಗೆ, ಏನು ಗೇಟ್ ಕಂಟ್ರೋಲರು, ಅದನ್ನು ತೆಗಿಲಾರ್ದ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಇವತ್ತು ಕಂಟ್ರೋಲರ್ ತೆಗೆದ ಮೇಲೆ ನಾವು ಸಲೀಸವಾಗಿ ಎಲಿಮೆಂಟ್ಸನ್ನು ಇಡಿಸುವಂಥ ಕೆಲಸವನ್ನು ಮಾಡಿದ್ವಿ. ನಿಜವಾಗಲೂ ಫಸ್ಟ್ ಮೊದಲನೇ ಎಲಿಮೆಂಟ್ಸ್ ಹಿಡಿದ್ಮೇಲೆ ಎಲ್ಲರಿಗೂ ಮೊದಲಿಗೆ ಕಾರ್ಮಿಕರಿಗೆ ಸ್ವೀಟ್ ಕೊಟ್ಟು ಅವ್ರಿಗೆ ಅಭಿನಂದನೆ ಹೇಳಿ, ನಮ್ಮ ಅಧಿಕಾರಿಗಳಿಗೆ ಸ್ವೀಟ್ ಕೊಟ್ಟು ಅಭಿನಂದನೆ ಹೇಳಿದ್ವಿ. ಕಂಪ್ಲೀಟ್ ವರ್ಕನ್ನು ಮುಗಿಸುವಂಥ ಕೆಲಸ. ಮಳೆ ಆರಂಭ ಆಗುತ್ತೆ, ಅಷ್ಟರೊಳಗಾಗಿ ನೀವು ಗೇಟನ್ನು ಅಳವಡಿಸುವಾಗಲೂ ಇವತ್ತು ನಾಳೆ ಮತ್ತು ನಾಡ್ದು 2 ದಿವಸದೊಳಗೆ ಕಂಪ್ಲೀಟ್ ಮಾಡಿ ಮತ್ತೆ ನಾವು ತುಂಗಭದ್ರಾ ಡ್ಯಾಮನ್ನು ತುಂಬಿಸಲಿಕ್ಕೆ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿದಂಗೆ ಅವ್ರನ್ನ ಕರೆಸಿ ಮತ್ತೆ ಬಾಗಿನನ್ನು ಅರಸು. ಈ ಸದ್ಯಕ್ಕೆ ಇರುವಂಥದ್ದು ಏನಂದರೆ, ಈಗ ಎಷ್ಟು ಪ್ರಮಾಣದಲ್ಲಿ ನೀರು ಉಳಿತೈತೆ ನಮ್ಮ ರೈತರಿಗೆ? ಈ ಸದ್ಯದ ಮಟ್ಟಿಗೆ 72 TMC ಅಷ್ಟು ನೀರು ಉಳಿತೈತೆ ಮತ್ತು ನಮಗೆ ಇನ್ಫ್ಲೋ ಜಾಸ್ತಿ ಆಗುತ್ತೆ. ಇವತ್ತು 38,000 ಕ್ಯೂಸೆಕ್ಸ್ ಇದೆ. ನಾಳೆಗೆ ಇನ್ನೂ ಜಾಸ್ತಿ ಆಗಂತ ಲಕ್ಷಣಗಳು ಆ ಕಡೆ ಭಾಗದೊಳಗೆ ಮಳೆ ಆಗಿದೆ ಮತ್ತು ಹೀಗಾಗಿ ಜಾಸ್ತಿ ಆಗುತ್ತಂತ ವಿಶ್ವಾಸದಿಂದ ಇದ್ದೀವಿ. ಭಾಳಷ್ಟು ಅಭಿನಂದನೆ ಕೆಲಸ ಮಾಡಿದ್ದೀವಿ ಅನ್ನೋದು ಶಿವರಾಜ್ ತಂಗಡಿ ಅವರ ಇದೆ. ಕ್ಯಾಮ್ರಾಮನ್ ರವಿಯೊಂದಿಗೆ ಶರಣಪ್ಪ ಬಾಚಲಪುರ, ನ್ಯೂಸ್ 18 ಕನ್ನಡ. ತುಂಗಭದ್ರಾ ಗೇಟ್ ಅಳವಡಿಸಲು ಶ್ರಮಿಸಿದ ಸಿಬ್ಬಂದಿಗೆ ಸಂಸದ ರಾಜಶೇಖರ ಹಿಟ್ನಾಳ್ರಿಂದ ಅಭಿನಂದನೆ ಸಿಕ್ತು. ಡ್ಯಾಂ ಆಧುನೀಕರಣಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು. ಮೊದಲೇ ಹಂತದಲ್ಲಿ ಎಲ್ಲ ಇಂಜಿನಿಯರ್ ಕೂಡ ಮೊದಲೇ ಹಂತದಲ್ಲಿ ನೀರು ತೆಗೆದುಬಿಟ್ಟು ಗೇಟ್ ಅಳವಡಿಕೆ ಮಾಡಬೇಕು, ಎಲಿಮೆಂಟ್ ಅಳವಡಿಕೆ ಮಾಡಬೇಕು ಅನ್ನೋದು ವಿಚಾರ ಮಾಡಿದ್ರು. ಆದರೆ ಇದರಿಂದ ರೈತರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಸುಮಾರು 60 TMC ನೀರು ತೆಗೆದ್ರೆ ಒಂದು ಬೆಳೆ ಕೂಡ ನೀರು ಇಲ್ದಂಗೆ ಆಗುತ್ತೆ ಅಂದೇಳಿ
ಇವತ್ತು ಎಲ್ಲರೂ ಕೂಡ ಇವತ್ತು JSW ಸಹಯೋಗದೊಂದಿಗೆ ಮತ್ತು ನಾರಾಯಣ್ ಇಂಜಿನಿಯರಿಂಗ್ಸ್ ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗ್ಸ್ನವರು ಎಲ್ಲರ ಸಹಯೋಗದೊಂದಿಗೆ ನಮ್ಮೆಲ್ಲ ಇವತ್ತು ಎಕ್ಸ್ಪರ್ಟ್ಸ್ ಗೇಟ್ ಎಕ್ಸ್ಪರ್ಟ್ಸ್ ಎಲ್ಲರೂ ಕೂಡ ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್ಸ್ ಎಲ್ಲರೂ ಕೂಡಿ ಇದನ್ನು ನೀರನ್ನು ಸ್ಟೋರ್ ಮಾಡ್ಕೊಂಡು ಗೇಟನ್ನು ಅಳವಡಿಸೋಂಥ ಕೆಲಸವನ್ನು ಮಾಡೋಣ ಅಂತೇಳಿ ಅದು ಇವತ್ತು ಮೊದಲನೇ ಎಲಿಮೆಂಟನ್ನು ಅಳವಡಿಸೋದ್ರಲ್ಲಿ ಇವತ್ತು ಯಶಸ್ವಿಯಾಗಿದ್ದೀವಿ. ಅದಕ್ಕೆ ಇವತ್ತು ಸಾಕ್ಷಿಯಾದಂಥ ಇವತ್ತು ಪರಿಶ್ರಮ ಪಟ್ಟಂಥ ಎಲ್ಲ ಕಾರ್ಮಿಕ ಸಿಬ್ಬಂದಿಗೂ ಮತ್ತು ಎಲ್ಲ ಇಂಜಿನಿಯರಿಂಗ್ ಕೂಡ ವಿಶೇಷವಾಗಿ ಅಭಿನಂದನೆ ಕೂಡ ಹೇಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.